ಅಬ್ದುಲ್ಲಾ ಒಂದು 15 ಇಯರ್ಸ್ ಹುಡುಗ. ಅವ್ರ ಮದರಸಾನಲ್ಲಿ ಇದು ನಮ್ಮ ಪಾಳ್ಯದಲ್ಲಿ ಒಂದು ಮದರಸ ಇದೆ, ದೊಡ್ಡ ಮದರಸ. ಅಲ್ಲಿ ಆ ಹುಡುಗ ಅರಬ್ಬಿ ಓದ್ತಿರ್ತಾನೆ. ಆ ಹುಡುಗಿಗೆ ಅಂದರೆ ಇದು ಸೋರಿಯಾಸಿಸ್ ಕಂಪ್ಲೀಟ್ ಇಚ್ಚಿಂಗು, ಕಾಲ ಮೇಲೆ ಬೆಲೆ ಮೇಲೆ ಎಲ್ಲ ಇಚ್ಚಿಂಗ್ ಇದೆ. ಅವರು ಎಲ್ಲ 6 months ಅಲ್ಲಿ ಇಲ್ಲಿ ಲೋಕಲ್ ಡಾಕ್ಟರ್ ಹತ್ರ ತೋರಿಸಿದ್ರು. ಅದೇನು ಓಕೆ ಕಡಿಮೆ ಆಗ್ತಾ ಇದೆ, ಮತ್ತೆ ಬರ್ತಾ ಇದೆ, ಅದಂಗೆ ಇದೆ. ಮತ್ತೆ ಅವ್ರು ಏನು ಮಾಡಿದ್ರು ಅಂದರೆ ಕುಟುಂಬದಲ್ಲಿ PS ಮೆಡಿಕಲ್ ಕಾಲೇಜ್ ಹೋದರು. ಅದು ಕುಟುಂಬದಲ್ಲಿ PS ಮೆಡಿಕಲ್ ಕಾಲೇಜ್ ಹೋದರೆ ಅಲ್ಲಿ ಅವ್ರು ಏನು ಕೊಟ್ಟಂದರೆ ಇಟ್ರೋಕ್ನೋಜಾಲ್ ಆಯಿಂಟ್ಮೆಂಟ್ ಅಂತ ಕೊಟ್ಟರು. ಅದೇ ಆಯಿಂಟ್ಮೆಂಟು ಮತ್ತು ಅದೇ ಆಂಟಿಬಯೋಟಿಕ್ಸು ಅವೆಲ್ಲ ಕೊಟ್ಟರು. ಓಕೆ, ಅದರಲ್ಲಿ ಇವ್ರಿಗೆ ಸ್ವಲ್ಪ ಗುಣ ಆಯಿತು, ಅಂದರೆ ಸ್ವಲ್ಪ ಕಡಿಮೆ ಆಯಿತು. ಮತ್ತೆ ಅದು ಬಿಟ್ಟರೆ ಮತ್ತೆ ಜಾಸ್ತಿ ಆಯಿತು, ಮತ್ತೆ ಅದು ಆಗಿಲ್ಲ. ಮತ್ತೆ ಇಲ್ಲಿ ಮತ್ತೆ CMCಗೆ ಹೋದರು, ಬೆಂಗಳೂರು CMCಗೆ ಹೋದರು. ಅಲ್ಲಿ ಅವರು ಏನು ಕೊಟ್ಟರು, ಫ್ಲೂಕ್ನೋಜಾಲ್ ಆಯಿಂಟ್ಮೆಂಟು ಮತ್ತು ಆಂಟಿಬಯೋಟಿಕ್ ಡ್ರಗ್ಸ್ ಅವೆಲ್ಲ ಕೊಟ್ಟರು. ಅಲ್ಲಿನೂ ಸ್ವಲ್ಪ ಕಡಿಮೆ ಆಯಿತು. ಮತ್ತೆ ಅದು ಕಂಪ್ಲೀಟ್, ಅದು ಯಾವಾಗ ಸ್ಟಾಪ್ ಮಾಡಿದ್ರು ಆವಾಗ ಕಂಪ್ಲೀಟ್ ಮಾಡಿ ರಿಕಮೆಂಡ್ ಆಗ್ತಾ ಹೋಗ್ತದೆ. ಸೊ ಫೈನಲ್ಲಿ ಇಲ್ಲಿ ನಮ್ಮ ಹತ್ರ ಬಂದರು, ನಮ್ಮ ಡಾಕ್ಟರ್ ಅಬ್ದುಲ್ ಹಫೀಜ್ ಇಲ್ಲೇ ಇದ್ದಾರ, ಅವ್ರ ಹತ್ರ ಬಂದರು. ಅವ್ರು ನನ್ನ ಹತ್ರ ಕಡೆಯಲ್ಲಿ ಬಂದರು. ಮತ್ತು ಅವ್ರಿಗೆ ಏನು ಕೊಟ್ಟಿದ್ದು ಅಂದರೆ, ಫಸ್ಟು ನಾವು ಏನು ಚೇಂಜ್ ಮಾಡಬೇಕಂದ್ರೆ ಆಯಿಲ್ ಚೇಂಜ್ ಮಾಡಬೇಕು. ನಾವು ಎಷ್ಟು ಡ್ರಗ್ಸ್ ತಗೊಳ್ತೀವಿ, ಎಷ್ಟು ಫುಡ್ ಸಪ್ಲಿಮೆಂಟ್ ತಗೊಳ್ತೀವಿ, ಅದು ಓಕೆ, ಅದೊಂದು ಸೈಡಲ್ಲಿ ಫಸ್ಟ್ ಆಯಿಲ್ ನಾವು ಚೇಂಜ್ ಮಾಡಬೇಕು. ಎದಕ್ಕೆ ಆಯಿಲ್ ನಾವು ಚೇಂಜ್ ಮಾಡಬೇಕಂದ್ರೆ, ಒಂದು ಇದು ನಾವು ಇವಾಗ ತಗೊಂಡ್ರು ಆಯಿಲ್ ಏನಂದರೆ ಕಂಪ್ಲೀಟ್ ಅದು ರಿಫೈನ್ಡ್ ಆಯಿಲ್. ಆ ರಿಫೈನ್ಡ್ ಆಯಿಲ್ ಹೆಂಗೆ ಮಾಡ್ತಾರಂದರೆ, ಅದೊಂದು ಪೊಟ್ಯಾಷಿಯಮ್, ಸಲ್ಫರ್, ಆ್ಯಸಿಡ್ ಮತ್ತು ಒಂದು ಇನ್ನೊಂದು ಸಾಲ್ಟು, ಇದ್ರ ಜೊತೆಯಲ್ಲಿ ಅದು ಪ್ರಾಸೆಸ್ ಮಾಡಿ ಫಿಲ್ಟರ್ ಮಾಡ್ತಾರೆ. ಅದಕ್ಕೋಸ್ಕರ ಆ ಆಯಿಲಲ್ಲಿ ಇದು ನಿಕೆಲ್ ಅಂತ ಒಂದು ಪದಾರ್ಥ ಕ್ರಿಯೇಟ್ ಆಗುತ್ತೆ. ಅದರಿಂದ ನಮ್ಮ DNA ಡ್ಯಾಮೇಜ್ ಆಗುತ್ತೆ. ಓಕೆ, ಸೊ ಫಸ್ಟು ನಾವು ಏನು ಮಾಡಬೇಕಂದ್ರೆ ಆಯಿಲ್ ಚೇಂಜ್ ಮಾಡಬೇಕು. ಅವ್ರಿಗೆ ಇದು ಆಯಿಲ್ ಒಂದು ಕೊಟ್ಟಿದ್ವಿ, ರೈಸ್ ಬ್ರಾನ್ ಆಯಿಲ್ ಒಂದು, ಮತ್ತು ಡಿಟಾಕ್ಸ್ ಒಂದು, ಮತ್ತು ಫ್ಲಾಕ್ಸ್ ಆಯಿಲು, ಮತ್ತು ಸ್ಪಿಲ್ಲೋನಾ, ಮತ್ತು ಮಲ್ಟಿವಿಟಮಿನ್, ಇವು ಎಲ್ಲ ಕೊಟ್ಟಿದ್ವಿ. ಮತ್ತು ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ ಇದು ನೀಮನ್ ರೋಸ್ಮೇರಿ ಮತ್ತು ಟೀ ಟ್ರೀ ಆಯಿಲ್, ಇಷ್ಟೇ. ಇದು ಕೊಟ್ಟ ಮೇಲೆ 25 days ಆದಮೇಲೆ ಅವ್ರಿಗೆ 60% ಕಡಿಮೆ ಆಯಿತು. ಮತ್ತು 2 months ಆದಮೇಲೆ ಅವ್ರಿಗೆ ಒಂದು 80% ಕಡಿಮೆ ಆಯಿತು. ಮತ್ತು 4 months ಆದಮೇಲೆ ಟೋಟಲ್ 100% ಕಡಿಮೆ ಆಯಿತು. ಅವ್ರದ್ದು ಇನ್ನೊಂದು